ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಾಮ್. ರಿಟೆನ್ಷನ್ 31ನೇ ತಾರೀಕು ಅನೌನ್ಸ್ ಆಗುತ್ತೆ ರಿಟೆನ್ಷನ್. ಬಟ್ ಆದರೂ ಅನಾಲಿಸಿಸ್ ಅಂತೂ ಪ್ರೆಡಿಕ್ಷನ್ ಅಂತೂ ಇದ್ದೇನೆ ಹಿಂಗೆ ಆಗಬಹುದು ಅಂತ. ನನ್ನ ಅನಾಲಿಸಿಸ್ ಪ್ರಕಾರ KKR ಅವರು ಇವ್ರನ್ನ ರಿಟೈನ್ ಮಾಡಿಕೊಂಡು ಇವ್ರನ್ನ RTM ಕಾರ್ಡಿಂದ ಬೈ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ನಾನು ಪರ್ಸ್ನಲಿ ಅನ್ಕೊಂತ ಇದ್ದೀನಿ. KKRನ 6 ರಿಟೆನ್ಷನ್ಸ್ ಯಾರ್ಯಾರು ಆಗಬಹುದು ಅನ್ನೋದು ನೋಡ್ಬಿಡೋಣ. ಅದಕ್ಕಿಂತ ಮುಂಚೆ ಬೇಗ ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ರಿ, ಏನಾಗೋದಿಲ್ಲ, ಗಂಟೆನ ಹೋಗೋದಿಲ್ಲ. ಸೊ ಓಕೆ, ಮೊದಲನೇ ರಿಟೆನ್ಷನ್ ವಿಚಾರಕ್ಕೆ ಹೋಗ್ಬಿಡೋಣ. ಅದಕ್ಕಿಂತ ಮುಂಚೆ ಏನು ಗೊತ್ತಾ ಮಗ, ಇವರು ಶಾರುಖ್ ಖಾನ್ ಅವರು ಇವ್ರಿಗೆ ರಿಕ್ವೆಸ್ಟ್ ಇಟ್ಟಿದ್ರು BCCI ಅವರಿಗೆ, ನಮಗೆ 8 ರಿಟೆನ್ಷನ್ ಬೇಕು, 8 ರಿಟೆನ್ಷನ್ ಜೊತೆಗೆ 2 RTM, 2ರಿಂದ 3 RTM ಕಾರ್ಡ್ ಕೂಡ ಬೇಕು ಅಂತ BCCI ಮೀಟಿಂಗ್ ಜೊತೆಗೆ IPL ಓನರ್ಸ್ ಮೀಟಿಂಗ್ ಇತ್ತಲ್ಲ, ಸೊ ಈ ಮೀಟಿಂಗಲ್ಲಿ ರಿಕ್ವೆಸ್ಟ್ನ ಇಟ್ಟಿದ್ರು. 8 ರಿಟೆನ್ಷನ್ ಅಂತೆ, 4 RTM ಕಾರ್ಡ್ ಅಂತ, ಆಲ್ಮೋಸ್ಟ್ 10ರಿಂದ 11 ರಿಟೆನ್ಷನ್ಸ್ ಅಲ್ಲಿಗೆ ಬೇಕು ಅಂತ ಇವರು ಹಾಕಿದ್ದು. ಸೊ ಒಟ್ಟಿನಲ್ಲಿ ಇವರು ರಿಟೈನ್ ಮಾಡ್ಕೊಬೇಕಾಗಿರೋಂಥ ಪ್ಲೇಯರ್ಸ್ಗಳ ಸಂಖ್ಯೆ ಏನಿದೆ ಅದು ಜಾಸ್ತಿ ಅನ್ನೋ ಥರನೇ ಅನಿಸುತ್ತೆ. ಯಾಕಂದರೆ ಡಿಫೆಂಡಿಂಗ್ ಚಾಂಪಿಯನ್ಸು ಈ ಕೋರ್ ಟೀಮ್ನ ಉಳಿಸ್ಕೊಂತವನೇ ಇನ್ನೂ ಒಂದ್ಸಲ ಚಾಂಪಿಯನ್ ಆಗ್ಬೋದು. ರಿಪೀಟೆಡ್ ಟೈಮ್ಸ್ ಮುಂಬೈ ಇಂಡಿಯನ್ಸ್ ಜಮಾನ್ದಲ್ಲಿ ಚಾಂಪಿಯನ್ಸ್ ಆಗ್ತಾ ಇದ್ದಲ್ಲ, ಸೊ ಆ ಥರ ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತವನೇ ನಾವು ಕೂಡ ಕಂಕರೆಂಟಾಗಿ ಹೊಡಿಬೋದು ಮತ್ತೆ ಕಪ್ಗಳನ್ನ ಅಂತ ಇವರು ಹೋಪ್ ಇರ್ಬೋದು, ಒಂದು ಬಿಲೀವ್ ಫ್ಯಾಕ್ಟರ್ ಇರ್ಬೋದು. ಸೊ ಅದಕ್ಕೋಸ್ಕರ ಎಷ್ಟು ನಂಬರ್ ಆಫ್ ರಿಟೆನ್ಷನ್ ಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ರು. ಬಟ್ BCCI ಇವಾಗ 6 ಟೋಟಲಾಗಿ RTM ಕಾರ್ಡ್ನ ಯೂಸ್ ಮಾಡ್ಕೊಂಡ್ರೆ 6 ರಿಟೆನ್ಷನ್ಸ್ಗಳನ್ನ ಅಲೋ ಮಾಡಿದೆ. ನನ್ನ ಪ್ರಕಾರ ಇವರು ರಿಟೈನ್ ಆಗ್ತಾರೆ ಅಂತ ಅನ್ನಿಸ್ತಿದೆ ಮಗ. ಅದರಲ್ಲಿ ಮೊದಲನೇ ಪ್ಲೇಯರು, ಮೊದಲನೇ ಸ್ಲ್ಯಾಬಲ್ಲಿ 18 ಕೋಟಿ ಸ್ಲ್ಯಾಬಲ್ಲಿ ರಿಟೈನ್ ಆಗುವಂಥ ಪ್ಲೇಯರ್ ನನ್ನ ಪ್ರಕಾರ ಇಟ್ಸ್ ಶ್ರೇಯಸ್ ಅಯ್ಯರ್, ಕ್ಯಾಪ್ಟನ್ನು, ಲೀಡಿಂಗ್ ಫ್ರಮ್ ದ ಫ್ರಂಟು. ಹೌದು, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂತು ಅಂದರೆ ಏನು ಡಮಾಲ್ ಡಿಮಿಲ್ ಮಾಡಿಲ್ಲ, ಬಟ್ ಆದರೂ ಕೂಡ ನನ್ನ ಪ್ರಕಾರ 18 ಕೋಟಿ ಕೊಟ್ಬಿಟ್ಟು ಇವರು ರಿಟೈನ್ ಮಾಡ್ಕೊಂತಾರೆ ಶ್ರೇಯಸ್ ಅಯ್ಯರ್ನ ಅಂತ ನನಗೆ ಯಾಕೋ ಪರ್ಸನಲಿ ಅನ್ನಿಸ್ತಿದೆ ಮಗ. ಶ್ರೇಯಸ್ ಅಯ್ಯರ್ನ ಬಿಡೋದು, ಮತ್ತೆ ಹೊಸ ಕ್ಯಾಪ್ಟನ್ ಹುಡ್ಕೋದು, ಮತ್ತೆ ಇಲ್ಲಿ KKR ಪಾತಾಳಕ್ಕೆ ಬೀಳೋದು ಒಂದು 2-3 ವರ್ಷ, ಸೊ ಆ ಥರ ಎಲ್ಲ ಇವ್ರು ಇಷ್ಟಪಡೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಶ್ರೇಯಸ್ ಅಯ್ಯರು ಕ್ವಾಲಿಟಿ ಕ್ಯಾಪ್ಟನ್ನೇ, ಅವ್ರು ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅಷ್ಟೊಂದು ಬಂದಿಲ್ಲದೆ ಇರ್ಬೋದು. ಆ್ಯಕ್ಚುಲಿ ಲಾಸ್ಟ್ ಸೀಸನ್ KKRನ ನೋಡ್ತಾ ಹೋದ್ರೆ ಎಲ್ಲರೂ ಕಲೆಕ್ಟಿವ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಏನು ಒಬ್ಬರೇ ಸಿಂಗಲ್ ಹ್ಯಾಂಡೆಡ್ಲಿ ಎಲ್ಲ ಮ್ಯಾಚ್ನು ಗೆಲ್ಲಿಸ್ತಾ ಇದ್ರು, ಒಂಥರ ಒಬ್ಬರೇ ಮ್ಯಾಚ್ ವಿನ್ನರ್ ಆಗ್ತಿದ್ರು ಎಲ್ಲ ಸೀಸನ್, ಒಂಥರ ಮ್ಯಾಚ್ ಥ್ರೂ ಔಟ್ ಟೂರ್ನಮೆಂಟಲ್ಲಿ ಫುಲ್ಲು ಹಂಗೆ ಬೆಂಕಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಕಲೆಕ್ಟಿವ್ ಪರ್ಫಾರ್ಮೆನ್ಸ್ ಎಲ್ಲ ಪ್ಲೇಯರ್ಗಳಿಂದ ಕೂಡ ಬಂದಿದೆ. ಶ್ರೇಯಸ್ ಅಯ್ಯರ್ ಕೆಲವೊಂದು ಮ್ಯಾಚ್ಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ನನ್ನ ಪ್ರಕಾರ 18 ಕೋಟಿ ಕೊಟ್ಬಿಟ್ಟು ಉಳಿಸ್ಕೋತಾರೆ ಅಂತ ನನಗೆ ಒಂದು ಹೋಪ್ ಇದೆ, ಆಗುತ್ತೆ ಅಂತ ಅನ್ಕೊಂಡಿದ್ರಿ. ಎರಡನೇ ಪ್ಲೇಯರ್ ನನ್ನ ಪ್ರಕಾರ ಇಟ್ಸ್ ಆಂಡ್ರಿ ರಸೆಲ್. ಸ್ಲ್ಯಾಬ್ 14 ಕೋಟಿ ಸ್ಲ್ಯಾಬಲ್ಲಿ ಇವರು ರಿಟರ್ನ್ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಲಾಸ್ಟ್ ಟೈಮು ಕೂಡ ಇವರು ರಿಟರ್ನ್ ಮಾಡ್ಕೊಂಡಿದ್ರು ಮೆಗಾ ಆಕ್ಷನಲ್ಲಿ, ನರೇನ್ನ ಕೂಡ ರಿಟರ್ನ್ ಮಾಡ್ಕೊಂಡಿದ್ರು. ಸೊ ಈ ಸಲ 100% ನನ್ನ ಪ್ರಕಾರ ರಿಟರ್ನ್ ಮಾಡ್ಕೋಬೇಕು, ರಿಟರ್ನ್ ಮಾಡ್ಕೊಂತಾರೆ. ಯಾಕಂದರೆ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಇಟ್ಟಿದ್ದಾರೆ ಸುನಿಲ್ ನರೇನ್ ಆ್ಯಂಡ್ ರಸೆಲ್ ಮೇಲೆ. ಇವ್ರಿಗೆ ಇಟ್ಟಿರೋಂಥ KKR ಇಟ್ಟಿರೋಂಥ ಕಾನ್ಫಿಡೆನ್ಸ್ ಏನಿದೆ, ಸೊ ಅದು ವರ್ಷಾನ್ಗಟ್ಲೆಯಿಂದ ಪ್ರೂವ್ ಹಾಕೊಂಡ್ಬಂದಿದೆ. ನನ್ನ ಪ್ರಕಾರ ಇನ್ನೂ ಒಂದು 3 ವರ್ಷ ಇವ್ರು ಆಡುವಂಥ ಸಾಧ್ಯತೆ IPL ಕಾಣಿಸ್ತಿದೆ. ನೆಕ್ಸ್ಟ್ ಮೆಗಾ ಆಕ್ಷನ್ವರೆಗೂ ಕೂಡ ಇವ್ರು ಆಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಸೊ 100% ನನ್ನ ಪ್ರಕಾರ ಈ ಇಬ್ಬರು ಪ್ಲೇಯರ್ಗಳನ್ನ ರಿಟೈನ್ ಮಾಡ್ಕೋಬೇಕು. ಬಟ್ ಸ್ಲ್ಯಾಬ್ ವಿಚಾರದ ಬಗ್ಗೆ ಇಲ್ಲಿ ಫ್ಲಕ್ಚುಯೇಷನ್ ಆಗ್ಬೋದು. ನನ್ನ ಪ್ರಕಾರ ಆಂಡ್ರಿ ರಸೆಲ್ ಡಿಸರ್ವ್ ಮಾಡ್ತಾರೆ 14 ಕೋಟಿ ಸ್ಲ್ಯಾಬ್ನ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಸಖತ್ತಾಗಿ ಲಾಸ್ಟ್ ಸೀಸನ್ ಕೂಡ ಸ್ವಲ್ಪ ಮ್ಯಾಚ್ ವಿನ್ನರ್ ಆಗಿದ್ರು, ಫೈನಲ್ಸಲ್ಲೂ ಕೂಡ ವಿಕೆಟ್ಸ್ನ ಎತ್ಬಿಟ್ಟು ಮ್ಯಾಚ್ ವಿನ್ನರ್ ಆಗಿದ್ರು. ಸೊ ನನ್ನ ಪ್ರಕಾರ ಇವರು 14 ಕೋಟಿ ಸ್ಲ್ಯಾಬ್ ಡಿಸರ್ವ್ ಮಾಡ್ತಾರೆ. ಆ್ಯಂಡ್ 11 ಕೋಟಿ ಸ್ಲ್ಯಾಬ್ನ ಸುನಿಲ್ ನರೇನ್ ಡಿಸರ್ವ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಥವಾ ಸುನಿಲ್ ನರೇನ್ ಇಲ್ಲಮ್ಮ ನಾನು ಹೋಗ್ಬೇಕು ಆಕ್ಷನ್ಗೆ, ಅವೆಲ್ಲ ಮಾಡಲ್ಲ ಸುನಿಲ್ ನರೇನ್. ಅವರು ಕೂಡ ಸ್ವಲ್ಪ ಲಾಯಲಿಟಿ ಅನ್ನೋದು ಇಟ್ಕೊಂಡಿದ್ದಾರೆ. ಯಾಕಂದರೆ ಆಲ್ಮೋಸ್ಟ್ 2012-13 ಟೈಮಿಂದನೂ ಕೂಡ ಆಡ್ಕೊಂಬಂದಿದ್ದಾರೆ. ಒಂದು ಡೆಕೇಡ್ ಆಲ್ಮೋಸ್ಟ್ ಆಡಿರುವಂಥ ಪ್ಲೇಯರು. ರಸೆಲ್ ವಿಚಾರಕ್ಕೆ ಬಂದರೂ ಅಷ್ಟೇ ಆಲ್ಮೋಸ್ಟ್ ಸುಮಾರು ವರ್ಷಗಳು ಆಡ್ಕೊಂಡ್ಬಂದಿದ್ದಾರೆ KKRಗೆ. ಸೊ ಇಬ್ಬರು ಆ ಒಂದು ಲಾಯಲಿಟಿ, ಆ ಒಂದು ಬಾಂಡಿಂಗ್ನ KKR ಟೀಮಲ್ಲಿ ಉಳಿಸ್ಕೊಂಡಿದ್ದಾರೆ. ಇವರು ರಿಟರ್ನ್ 100% ಆಗೇ ಆಗ್ತಾರೆ. ಯಾಕಂದರೆ ಲಾಸ್ಟ್ ಟೈಮ್ ಇವ್ರು ಮೆಗಾ ಆಕ್ಷನಲ್ಲಿ ಇನ್ನೂ ಕಡಿಮೆ ಅಮೌಂಟ್ಗೆ ರಿಟರ್ನ್ ಆಗಿದ್ರು ಇಬ್ಬರು ಪ್ಲೇಯರ್ಸ್ಗಳು. ಸೊ ಈ ಟೈಮಿಗೆ ಸ್ವಲ್ಪ ಜಾಸ್ತಿ ಅಮೌಂಟೇ ಸಿಗ್ತದೆ, 100% ರಿಟರ್ನ್ ಆಗೇ ಆಗ್ತಾರೆ. ಇದರಲ್ಲಿ ಅವರ ಗೊಂದಲ, ನಾನು ಅಲ್ಲೋಗ್ತೀನಿ ಇಲ್ಲೋಗ್ತೀನಿ ಅನ್ನೋಂಥದ್ದೆಲ್ಲ ಏನೂ ಇರೋದಿಲ್ಲ. ಸೊ ಈ 3 ಜನ ಪ್ಲೇಯರು ಮೈನ್ ಪಿಕ್ಸ್ ಆಯಿತು ಅಂತಂದರೆ 4ನೇ ಪಿಕ್ಕು 5ನೇ ಪಿಕ್ ಏನಾದ್ರು 18 ಕೋಟಿ ಪಿಕ್ಕು ಮತ್ತು 14 ಕೋಟಿ ಪಿಕ್ ಏನಾದ್ರು ಮಾಡ್ತಾರ ಅಂತ ಹೇಳಿದ್ರೆ ನನ್ನ ಪ್ರಕಾರ ಮಾಡಲ್ಲ. ಆ ಟೀಮ್ ಯಾವ್ದು ಮಾಡುತ್ತೋ 18 ಕೋಟಿ 4ನೇ ಪ್ಲೇಯರ್ಗೆ 18 ಕೋಟಿ ಜೊತೆಗೆ 5ನೇ ಪ್ಲೇಯರ್ಗೆ 14 ಕೋಟಿ ಕೊಟ್ಬಿಟ್ಟು ಪಿಕ್ ಮಾಡುವಂಥ ಟೀಮ್ ಏನಿದೆ ಅದರಂಥ ಶತಮುಟ್ಟಾಳ ಏನೋ ತಲೆ ಇಲ್ಲದೇ ಇರೋಂಥ ಮುಟ್ಟಾಳ್ ಟೀಮ್ ಯಾವುದೂ ಇಲ್ಲ. ಸೊ ನನ್ನ ಪ್ರಕಾರ ಆ ಥರ ಟೀಮ್ ಯಾವುದು ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಇವರು ಕೂಡ ಮಾಡೋದಕ್ಕೆ ಹೋಗೋದಿಲ್ಲ. 4ನೇ ಪ್ಲೇಯರ್ ಆಗಿ ನನ್ನ ಪ್ರಕಾರ ರಿಟೈನ್ ಆಗ್ತಾರೆ ಈ ಟೀಮಲ್ಲಿ ಇಟ್ಸ್ ಹರ್ಷಿತ್ ರಾಣಾ ಅಥವಾ ವೈಭವ್ ಅರೋರಾ. ಹರ್ಷಿತ್ ರಾಣಾ ಇವಾಗ ಸ್ಕೀಮ್ ಆಫ್ ಥಿಂಗ್ಸಲ್ಲಿ ಇದ್ದಾರೆ ಇಂಡಿಯನ್ ಟೀಮಲ್ಲಿ, ಸ್ಕ್ವಾಡಲ್ಲಿ ಕೂಡ ಇದ್ದಾರೆ. ಅವ್ರ ತಲೆ ಮೇಲೆ ಏನಾದ್ರು ಈ ಸೀರೀಸ್ ಏನಾದ್ರು ಕ್ಯಾಪ್ ಬಿತ್ತು ಅಂತ ಅಂದರೆ ಅವಾಗ 3ನೇ ಮ್ಯಾಚಲ್ಲಿ ಕ್ಯಾಪ್ ಬಿತ್ತು ಅಂತ ಅನ್ಕೊಳ್ಳಿ, ಅವಾಗ ಇವರು ಅನ್ಕ್ಯಾಪ್ ಪ್ಲೇಯರ್ಗಳ ಕ್ಯಾಟಗರಿಯಲ್ಲಿ ರಿಟರ್ನ್ ಆಗೋದಕ್ಕಾಗೋದಿಲ್ಲ. ಕ್ಯಾಪ್ ಬೀಳ್ತು ಅಂತಂದರೆ ಸಾಕು ಮಗ. ಇಲ್ಲಿ ವೈಭವ್ ಅರೋರಾ ಅವಾಗ ಪ್ಲೇಗೆ ಬಂದ್ಬಿಡ್ತಾರೆ. ನನ್ನ ಪ್ರಕಾರ ವೈಭವ್ ಅರೋರಾ ಅವರು ರಿಟರ್ನ್ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಒಬ್ಬ ಅನ್ಕ್ಯಾಪ್ ಪ್ಲೇಯರ್ನ ಅವ್ರು ರಿಟೈನ್ ಮಾಡಲೇಬೇಕು, ರೂಲಲ್ಲಿದೆ. ಅಂದರೆ RTM ಕಾರ್ಡನ್ನು ಯೂಸ್ ಮಾಡ್ಕೋಬೋದು,
ಆಪ್ಷನಲ್ ಬೇಕಾದ್ರೂ ಇವರು ಬೈಬ್ಯಾಕ್ ಮಾಡ್ಕೊಬೋದು ಅನ್ಕ್ಯಾಪ್ ಪ್ಲೇಯರ್ನ, ಅಥವಾ ರಿಟೇನ್ ಬೇಕಾದ್ರೂ ಇಲ್ಲಿ ಮಾಡ್ಕೊಬೋದು. ಒಟ್ನಲ್ಲಿ ಒಬ್ಬರನ್ನ ಮಾಡಲೇಬೇಕು. ಈ 6 ಜನರಲ್ಲಿ ಒಬ್ಬರು ಅನ್ಕ್ಯಾಪ್ ಪ್ಲೇಯರ್ ಇರಲೇಬೇಕು ಅಂತ ರೂಲ್ ಅಂತೂ ಇದೆ. ಸೊ ಆದ್ದರಿಂದ ವೈಭವ್ ಅರೋರಾ ಅಥವಾ ಹರ್ಷಿತ್ ರಾಣಾ ಏನಾದರೂ ಕ್ಯಾಪ್ ಬೀಳಿಲ್ಲ ಅವ್ರ ತಲೆ ಮೇಲೆ ಅಂತ ಅಂದರೆ IPL ಆಪ್ಷನ್ ಅಷ್ಟರಲ್ಲಿ, ಅಂದರೆ ರಿಟೆನ್ಷನ್ ಅಷ್ಟೊತ್ತಲ್ಲಿ, ಆಪ್ಷನ್ ಅಲ್ಲ ರಿಟೆನ್ಷನ್ ಅಷ್ಟೊತ್ತಲ್ಲಿ. ಸೊ ನನ್ನ ಪ್ರಕಾರ ರಿಟೇನ್ ಆಗುವಂಥ ಎಲ್ಲ ಸಾಧ್ಯತೆ ಎದ್ದೆದ್ದು ಕಾಣಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. 5ನೇ ಪ್ಲೇಯರ್ ನನ್ನ ಪ್ರಕಾರ RTM ಕಾರ್ಡ್ನ ಯೂಸ್ ಮಾಡ್ತಾರೆ, ಮೇಲೆ ಪಕ್ಕ ಯೂಸ್ ಮಾಡ್ತಾರೆ, ಅದು ರಿಂಕು ಸಿಂಗ್ ಮೇಲೆ ಕಾನ್ಫಿಡೆನ್ಸು KKR ಸಿಕ್ಕಾಪಟ್ಟೆ ಇಟ್ಟಿದೆ. ಆ್ಯಂಡ್ ಸುಮಾರು ವರ್ಷ ಆಡಿದ್ದಾರೆ, ಕಡಿಮೆ ಅಮೌಂಟಿಗೆ ಆಡಿದ್ದಾರೆ, 50 ಲಕ್ಷ. ಸೊ ಈ ಥರ ಚಿಕ್ಕ ಅಮೌಂಟ್ಗೆಲ್ಲ ಆಡಿದ್ದಾರೆ. ಸೊ ಆದ್ದರಿಂದ ನನ್ನ ಪ್ರಕಾರ ಈ ಸಲ ಒಂದು ಯೂಜ್ ಅಮೌಂಟ್ನ ಬಲೆಗೆ ಎಳ್ಕತ್ತಾರೆ ಅಂತ ಅನ್ಕೊಂಡಿದ್ದೀನಿ. RTM ಕಾರ್ಡ್ನ ಯೂಸ್ ಮಾಡಿಬಿಟ್ಟು ಇವರು ಮತ್ತೆ ಬೈಬ್ಯಾಕ್ ಮಾಡ್ಕೊಂತಾರೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಅದೇನಾಗುತ್ತೆ ಅಂತ. ನಂಬರ್ 6 to 8 ವರುಣ್ ಚಕ್ರವರ್ತಿನ ನನ್ನ ಪ್ರಕಾರ ಬೈಬ್ಯಾಕ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ, ಅಥವಾ ವೆಂಕಟೇಶ್ ಅಯ್ಯರ್ನು ಕೂಡ ಬೈಬ್ಯಾಕ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ. ನನ್ನ ಪ್ರಕಾರ ವರುಣ್ ಚಕ್ರವರ್ತಿ ಮೇನ್ ಪ್ರಿಫರೆನ್ಸ್ ಆಗಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ವೆಂಕಟೇಶ್ ಅಯ್ಯರ್ನು ಕೂಡ ಇವರು ಈಸಿಯಾಗಿ ಬಿಟ್ಕೊಂಡು ಕೊಡೋದಿಲ್ಲ. ವೆಂಕಟೇಶ್ ಅಯ್ಯರ್ನ RTM ಕಾರ್ಡ್ ಯೂಸ್ ಮಾಡಿಲ್ಲ ಅಂದರೂ ಆಪ್ಷನ್ ಬಿಡ್ ಮಾಡೋರು ತೊಗೊತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಒಟ್ಟಲ್ಲಿ ಒಂಥರ ಇವರಲ್ಲಿ ನೋಡಿ ಯಾವ ಥರ ಫಿಲ್ ಸಾಲ್ಟ್ ಬೇರೆ ಇದ್ದಾರೆ. ಸೊ ಹಂಗೆ ನೋಡೋಕೆ ಹೋಯ್ತು ಅಂತಾರೆ, ಅದೇ ಹೇಳಿದ್ನಲ್ಲ, ಅವ್ರಿಗೆ ಬೇಕಾಗಿದ್ದಿದೆ 8ರಿಂದ 10 ರಿಟೆನ್ಷನ್ಸ್ ಅವರಿಗೆ ಬೇಕಾಗಿದ್ದು. ಸೊ ಸುಮಾರು ಜನ ತಗೊಳ್ಳೋ ಒಂಥರ ಇಟ್ಕೊಳ್ಳೋವಂಥ ಪ್ಲೇಸ್ಗಳು, ರಿಟರ್ನ್ ಮಾಡ್ಕೊಳ್ಳೋವಂಥ ಪ್ಲೇಸ್ಗಳನ್ನೇ ಇರೋದು ಇವರ ಸ್ಕ್ವಾಡಲ್ಲಿ. ಸೊ ಅದರಿಂದ ಕಷ್ಟ ಸಿಕ್ಕಾಪಟ್ಟೆ ಅವ್ರದ್ದು ರಿಟೆನ್ಷನ್ ಮಾಡುವಂಥದ್ದು. ಸೊ ನನ್ನ ಪ್ರಕಾರ ಟಾಪ್ 6 ಚಾಯ್ಸು ಇವರಾಗಿರುತ್ತೆ ಅಂತ ಪರ್ಸ್ನಲಿ ಅನ್ಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲ, ನಿಮ್ಮ ಪರ್ಸ್ನಲ್ ಅಭಿಪ್ರಾಯ ಬೇರೆ ಇರಬಹುದೇನೋ. ನೀವು ಕಾಮೆಂಟಲ್ಲಿ ಹಾಕಿ KKRನ 6 ರಿಟೆನ್ಷನ್ಸು ಯಾವ ಥರ ಇರಬಹುದು ಅಂತ. ಮಗ ಸಿಗೋಣ, ಬಾ.